ನಮಸ್ಕಾರ. ನಾನು ಗುರುನಾಥ್ ವಡ್ಡೆ. ಇವತ್ತು ದಿನಾಂಕ 23 ಆಗಸ್ಟ್ 2026. ಇವತ್ತಿನ ದಿವಸ ನಾನು ಬೀದರ್ ಜಿಲ್ಲೆಯ ರೈತರ ಭವಿಷ್ಯಕ್ಕಾಗಿ ಹಾಗೆ ಕುಡಿಯುವ ನೀರು ಸಮಸ್ಯೆಯನ್ನು ಪರಿಹರಿಸಲು ಬೀದರ್ ಜಿಲ್ಲೆಗೆ ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವ ಬಗ್ಗೆ ನಾನು 2016ರಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಇದಲ್ಲದೆ ನಾನು ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವ ಬಗ್ಗೆ ನಿರ್ದೇಶನ ಕೋರಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ನಾನು ಸಲ್ಲಿಸಿರುತ್ತೇನೆ. ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆಯಿಂದ ಜಿಲ್ಲೆಗೆ ಏನು ಲಾಭ ಎಂಬ ಪ್ರಶ್ನೆ ಕೆಲವರು ನನ್ನನ್ನು ಕೇಳಿದ್ದರು. ಇದಕ್ಕೆ ನಾನು ಸ್ವಲ್ಪ ಮಾಹಿತಿಯನ್ನು ಈ ಮುಖಾಂತರ ನೀಡ್ತೀನಿ. ಇವಾಗ ಗೋದಾವರಿ ನದಿಗೂ ನಮಗೂ ಏನು ಸಂಬಂಧ ಅಂತ ಕೆಲವರು ಕೇಳ್ತಾ ಇದ್ರು. ಆದರೆ ಬೀದರ್ ಜಿಲ್ಲೆಯಲ್ಲಿನ ನಮ್ಮ ಪ್ರಮುಖ ನದಿಯಾದ ಮಾಂದ್ರಾ ನದಿಯನ್ನು ಗೋದಾವರಿಗೆ ಸೇರುತ್ತದೆ. ಅದರಿಂದ ನಾವು ಕೂಡ ಗೋದಾವರಿ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಬರುತ್ತೇವೆ. ಈ ಒಂದು ಗೋದಾವರಿ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ನಮ್ಮನ್ನು ಬಚಾವತ್ ಆಯೋಗ, ಅಂದರೆ ಗೋದಾವರಿ ನೀರು ಹರಿಯುವ ಹಾಗೂ ಅದಕ್ಕೆ ಬಂದು ಸೇರುವ ಉಪನದಿಗಳ ರಾಜ್ಯಗಳು ನೀರಾವರಿಯನ್ನು ಬಳಸಿಕೊಳ್ಳುವ ಬಗ್ಗೆ ಒಂದು ವಾದ ವಿವಾದ ಉಂಟಾದಾಗ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ RS ಬಚಾವತ್ ಅವರ ಅಧ್ಯಕ್ಷತೆಯಲ್ಲಿ ಗೋದಾವರಿ ಜಲ ವಿವಾದ ನ್ಯಾಯ ಮಂಡಳಿ ರಚನೆ ಮಾಡಲಾಯಿತು. ದ ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್, ಅದಕ್ಕೆ ನಾವು ಬಚಾವತ್ ಕಮಿಷನ್ ಎಂದು ಕೂಡ ಕರೆಯುತ್ತೇವೆ. ಈ ಒಂದು ಬಚಾವತ್ ಕಮಿಷನ್ 1969ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ರಚನೆಯಾಯಿತು. ಈ ಒಂದು ಬಚಾವತ್ ಆಯೋಗದ ಒಂದು ಅಂತಿಮ ತೀರ್ಪನ್ನು ಜುಲೈ 1980ರಲ್ಲಿ ಬಂದು ನಮ್ಮ ಬೀದರ್ ಜಿಲ್ಲೆಗೆ ಈ ಒಂದು ಗೋದಾವರಿ ಜಲವಿವಾದ ನ್ಯಾಯಮಂಡಳಿ ನಿರ್ಣಯದ ಪ್ರಕಾರ ನಮಗೆ 22.37 TMC ನೀರು ಸಿಕ್ಕಿದೆ, ಹಂಚಿಕೆಯಾಗಿದೆ. ಈ ನೀರು ನಾವು ಸಂಪೂರ್ಣವಾಗಿ ಬಳಸಿಕೊಂಡರೆ ಬೀದರ್ ಜಿಲ್ಲೆಯ ರೈತರ ಒಂದು ಜೀವನದಲ್ಲಿ ಒಂದು ಅಭಿವೃದ್ಧಿ ಕಾಣಬಹುದು, ಸಮೃದ್ಧಿ ಕಾಣಬಹುದು. ಹಾಗೂ ಪ್ರತಿ ವರ್ಷ ಬೇಸಿಗೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಬರುತ್ತದೆ, ಅದನ್ನು ಬಹಳಷ್ಟು ಮಟ್ಟದಲ್ಲಿ ಕಡಿಮೆ ಆಗಬಹುದು. ಈ ದೃಷ್ಟಿಯಿಂದ ಈ ಒಂದು 22.37 TMC ನೀರು ನಾವು ಬಳಸ್ಕೊಳ್ಬೇಕಾಗ್ತದೆ. ಈ ಒಂದು ನೀರು ಬಳಸಿಕೊಳ್ಳಲು ಕರ್ನಾಟಕ ಸರ್ಕಾರದಿಂದ ವಿಧಾನಸಭೆಯಲ್ಲಿ ಒಂದು ಉತ್ತರ ಅವರು ನೀಡಿರ್ತಾರೆ, ಯಾವ ರೀತಿಯಲ್ಲಿ ನೀರು ಬಳಸ್ಕೊಳ್ತಾ ಇದ್ದಾರೆ ಇದನ್ನಂತ. ಇದರ ಬಗ್ಗೆ ದಿನಾಂಕ 7/2/2007ರಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ಉತ್ತರ ನೀಡಿರುತ್ತಾರೆ. ಹಾಗೂ ಅದರ ಪ್ರಕಾರ ಬಚಾವತ್ ತೀರ್ಪಿನ ಪ್ರಕಾರ 22.37 TMC ನೀರನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಅದಕ್ಕೆ ಕಾರಂಜಿ ಯೋಜನೆಗೆ 9.27, ಚುಳುಕಿ ನಾಲಕ್ಕೆ 1.17, ಮಾಂದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ 4 ಬ್ಯಾರೇಜ್ಗಳಿಗೆ 4.83 ಹಾಗೂ ಸಣ್ಣ ನೀರಾವರಿ ಯೋಜನೆಗಳಿಗೆ 7.10. ಈ ರೀತಿಯಾಗಿ 22.37 TMC ನೀರನ್ನು ಬಳಸಿಕೊಳ್ಳಲಾಗುವುದು. ಹಾಗೂ ಈ ಒಂದು ಯೋಜನೆಯ ಪ್ರಮುಖ ನೀರಾವರಿ ಯೋಜನೆಯಲ್ಲಿ ನಮಗೆ ಮುಖ್ಯವಾದದ್ದು ಕಾರಂಜಾ ಜಲಾಶಯ ಯೋಜನೆ. ಕಾರಂಜಾ ಯೋಜನೆ ಈ ನಮಗೇನು ಬಚಾವ್ ತೀರ್ಪಿನ ಪ್ರಕಾರ 22.37 TMC ನೀರು ಲಘುವಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಹೇಳಿದೆ 9.27 TMC ನಾವು ಕಾರಂಜಾ ಮುಖಾಂತರ ಉಪಯೋಗಿಸ್ತೀವಿ ಅಂತ. ಆದರೆ ಕಾರಂಜಾಯಲ್ಲಿ ಕೇವಲ 7 TMC ಮಾತ್ರ ನೀರು ಸಂಗ್ರಹ ಆಗ್ಬೋದು. ಈ ಒಂದು 7 TMC ನೀರು ಸಂಗ್ರಹವಾದಾಗ ಇವರು ಇಲ್ಲಿ ತಿಳಿಸಿದ ಹಾಗೆ 9.27 TMC ಬಳಸಲಾಗುವುದನ್ನು ತಿಳಿಸಿರುತ್ತಾರೆ. ಇನ್ನುವರೆಗೂ ಈ 9.27 TMC ಹೋಗಲಿ 7 TMC ಕೂಡ ನೀರು ಬಳಸಲು ಸಾಧ್ಯವಾಗಿಲ್ಲ.
ಈಗ ಕಾರಂಜ ಬಗ್ಗೆ ಅಂದ್ರೆ ಬೀದರ್ ಜಿಲ್ಲೆಗೆ ಏನು ನೀರಾವರಿ ಯೋಜನೆ ಇದೆ ಸರ್ಕಾರದಿಂದ, ಬೀದರ್ ಜಿಲ್ಲೆಗೆ ಒಂದು ಅಭಿವೃದ್ಧಿಗಾಗಿ, ಬೀದರ್ ಜಿಲ್ಲೆಯ ರೈತರಿಗಾಗಿ, ಕುಡಿಯುವ ನೀರಿನ ಒಂದು ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರದಿಂದ ಇನ್ನೂವರೆಗೆ ಈ ಒಂದು ಬೀದರ್ ಜಿಲ್ಲೆಗೆ ಯಾವುದೇ ಒಂದು ಸ್ಪಷ್ಟವಾದ ಯೋಜನೆ ಹಾಗೂ ಸರ್ಕಾರದ ನೆರವು ಬೀದರ್ ಜಿಲ್ಲೆಗೆ ಸಿಕ್ಕಿರುವುದಿಲ್ಲ. ಇದೊಂದು ಬೀದರ್ ಜಿಲ್ಲೆಗೆ ಕರ್ನಾಟಕ ಸರ್ಕಾರದಿಂದ ಬಹುದೊಡ್ಡ ಅನ್ಯಾಯವಾಗಿದೆ. ಈಗ ಒಂದು ಕಾರಂಜ ಯೋಜನೆ ಬಗ್ಗೆ ನಾವು ವಿಚಾರ ಮಾಡಿದಾಗ ಈ ಒಂದು ಯೋಜನೆ 1969ರಲ್ಲಿ ಮಂಜೂರಾಗಿದೆ. ಆಡಳಿತಾತ್ಮಕ ಅನುಮೋದನೆ ಸರ್ಕಾರ ನೀಡಿದೆ. ಅದರ ಮೂಲ ಅಂದಾಜು ವೆಚ್ಚ 3.2 ಕೋಟಿ, 3.2 ಕೋಟಿ ಅಂದರೆ 3 ಕೋಟಿ ರೂಪಾಯಿ. ಆದರೆ ಇಲ್ಲಿವರೆಗೆ ಅದಕ್ಕೆ ಖರ್ಚಾಗಿದ್ದು 635 ಕೋಟಿ, 635 ಕೋಟಿ. ಈ ವರ್ಷ 2026ರಲ್ಲಿ, ಈ ವರ್ಷ ಅಂದರೆ ಮೊನ್ನೆ 2026ರಲ್ಲಿ ಇದರ RBC ಅಂದರೆ ಬಲದಂಡೆ ಕಾಲುವೆಗೆ ಒಂದು ಆಧುನೀಕರಣಕ್ಕೆ, ಕಾಲುವೆ ನಿರ್ಮಾಣಕ್ಕಾಗಿ 180 ಕೋಟಿ ಅನುದಾನವನ್ನು 131 ಕಿಲೋಮೀಟರ್ ಉದ್ದದ ಈ ಒಂದು ಬಲದಂಡೆ ಕಾಲುವೆಗೆ ಸರ್ಕಾರ ಮಂಜೂರು ಮಾಡಿದೆ. ಇವಾಗ 635 180 ಅಂದರೆ ಸುಮಾರು 800 ಕೋಟಿಗಿಂತಲೂ ಜಾಸ್ತಿ ಹಣ ಇಲ್ಲಿವರೆಗೆ ಕಾರಂಜಿಯಾಗ ವೆಚ್ಚ ಮಾಡಲಾಗಿದೆ. ಕೇವಲ 3 ಕೋಟಿಯಲ್ಲಿ ಮುಗಿಯಬೇಕಾದ ಯೋಜನೆ 800 ದಾಟಿ ಹೋಗಿದೆ. ಇನ್ನು ಮುಂಬರುವ ದಿನದಲ್ಲಿ 1000 ಕೋಟಿ ಕೂಡ ದಾಟಬಹುದು. ಆದರೆ ಅದಕ್ಕೆ ಮತ್ತೊಂದು ವಿಶೇಷ ಏನಂದರೆ ಸರ್ಕಾರ 2007ರಲ್ಲಿ ಏನು ತಿಳಿಸಿದೆ, ಕಾರಂಜ ಯೋಜನೆಯಲ್ಲಿ ಎಲ್ಲ ಕಾಮಗಾರಿಗಳನ್ನು ಮಾರ್ಚ್ 2007ಕ್ಕೆ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ ಮತ್ತು 9.27 TMC ನೀರು ಬಳಸಲಾಗುವುದು ಅಂತ ಸರ್ಕಾರ ತಿಳಿಸಿರುತ್ತದೆ. 2007, ಇವತ್ತು 2026, ಇಲ್ಲಿವರೆಗೂ ಕೂಡ ಕಾರಂಜ ಯೋಜನೆಗಾಗಿ 9.27 TMC ನೀರನ್ನು ಬಳಸಬೇಕಾಗಿತ್ತು, ಬಳಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಕರ್ನಾಟಕ ಸರ್ಕಾರದ ಬೀದರ್ ಜಿಲ್ಲೆಗೆ ಬಹುದೊಡ್ಡ ಅನ್ಯಾಯ, ಬೀದರ್ ಜಿಲ್ಲೆ ರೈತರಿಗೆ ಬಹುದೊಡ್ಡ ಮೋಸ ಕರ್ನಾಟಕ ಸರ್ಕಾರ ಮಾಡಿದೆ. ಈಗ ಇದೇ ಪ್ರಕಾರ ಬೇರೆ ಬೇರೆ ಯೋಜನೆ ನೋಡಿದಾಗ ನಮ್ಮಲ್ಲಿ ಚುಳುಕಿ ನಾಲೆ ಇದೆ, ಅದು 1.17 TMC ನೀರು ಅದಕ್ಕೆ ಬಳಸಲು ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನು 2007ರಲ್ಲೇ ಮುಗಿಸ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ 10,000 ಎಕರೆ ನೀರು ಕುಡಿತಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕಾಲುವೆಯಿಂದ ಸಮರ್ಪಕ ನೀರೇ ಹರಿದಿಲ್ಲ. ನೀರು ಕುಡಿಯೋದು ಬಹಳ ದೂರ ಮಾತು ಉಳಿತು. ಇದೇ ಪ್ರಕಾರ ಬ್ಯಾರೇಜ್ಗಳಲ್ಲಿ 4 ಬ್ಯಾರೇಜನ್ನು ಮಾಂದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಅದರಲ್ಲಿ ಜೀರಿಗಾಳ್, ಮಾಣಿಕೇಶ್ವರ, ಚಂದಾಪುರ, ಹಲಹಳ್ಳಿ ಇವು 4 ಬ್ಯಾರೇಜಿನ 4.80 TMC ನೀರು ಬಳಸಬೇಕಾಗಿದೆ. ಅದರಲ್ಲಿ 12,672 ಹೆಕ್ಟೇರ್ ಭೂಮಿಗೆ ನೀರು ಹರಿಸಲಾಗುವುದೆಂದು ತಿಳಿಸಲಾಗಿದೆ. ಆದರೆ ಇದು ಕನಸಿನ ಮಾತಾಗಿ ಉಳಿದೆ. ಇದೇ ಪ್ರಕಾರ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ 114 ನೀರಾವರಿ ಕೆರೆಗಳು ಬೀದರ್ ಜಿಲ್ಲೆಯಲ್ಲೇ ಇವೆ. 114 ನೀರಾವರಿ ಕೆರೆಗಳು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿವೆ. ಈ ಒಂದು 114 ಕೆರೆಗಳಲ್ಲಿ ಬಹುತೇಕ ಕೆರೆಗಳ ಕಾಲುವೆಗೆ ನೀರೇ ಇನ್ನೂವರೆಗೆ ಹರಿದೇ ಇಲ್ಲ. ಬಹುತೇಕ ಕೆರೆಗಳ ಕಾಲುವೆಗಳು ಮಾಯವಾಗಿವೆ, ಒತ್ತುವರಿಯಾಗಿವೆ, ಹಾಳಾಗಿವೆ, ಯಾವುದೇ ಉಪಯೋಗಕ್ಕೆ ಬರಲಾದಂಥ ಪರಿಸ್ಥಿತಿಯಲ್ಲಿ ಕಾಲುವೆಗಳಿವೆ. ಸರ್ಕಾರ ಕಣ್ತಿರೋದು ನೋಡ್ತಾ ಇಲ್ಲ. ಅದಕ್ಕಾಗಿಯೇ ಈ ಒಂದು ಮಂಡಳಿಯ ಅವಶ್ಯಕವಾಗಿದೆ. ಇದಲ್ಲದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 19 ಕೆರೆಗಳಿವೆ. ಸಣ್ಣ ಪುಟ್ಟ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಅನೇಕ ಇವೆ. ಚೆಕ್ ಡ್ಯಾಮ್, ಗೋಕೊಟ್ಟ, ಇಂಗು ಕೆರೆಗಳು, ಹಿಂಗೆ ಅನೇಕ ಸಣ್ಣ ಪುಟ್ಟ ಒಂದು ಯೋಜನೆಗಳಿವೆ. ಆದರೆ ಎಲ್ಲ ಯೋಜನೆಗಳಿಂದ ನೇರವಾಗಿ ರೈತರಿಗೆ ಯಾವುದೇ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಆಗ್ತಾ ಇಲ್ಲ. ಏನು ಗೋದಾವರಿ ಜಲ ವಿವಾದ ನ್ಯಾಯ ಮಂಡಳಿಯನ್ನು ನಮಗೆ ನೀಡಿದೆ, ಹಂಚಿಕೆ ಮಾಡಿದೆ 22.3 TMC. ಅದನ್ನು ನಮಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಈ ಒಂದು ನೀರು ಬಳಸ್ಕೊಂಡು ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ ಒಂದು ಅವರ ಭವಿಷ್ಯವನ್ನು ಸುಧಾರಣೆ ಮಾಡುವ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ನೀರು ಬಳಸಿಕೊಳ್ಳುವುದು ಅವಶ್ಯಕವಾಗಿದೆ. ಈಗ ಪ್ರಶ್ನೆ ಬಂತು, ಹೇಗೆ ಬಳಸ್ಕೋಬಹುದು, ಇನ್ನು ಹೇಗೆ ಅವಕಾಶ ಇದೆ? ನಮ್ಮ ಮಾಂದ್ರಾ ನದಿಗೆ 4 ಬ್ಯಾರೇಜ್ಗಳು ಇದ್ದಾವ. ಇನ್ನು ಸುಮಾರು ಬ್ಯಾರೇಜ್ಗಳನ್ನು ನಾವು ನಿರ್ಮಾಣ ಮಾಡಿ ನೀರನ್ನು ನಾವು ಬಳಸ್ಕೋಬಹುದು. ಎರಡನೇದಾಗಿ ಇನ್ನೂ 100 ನೀರಾವರಿ ಕೆರೆಗಳನ್ನು ನಾವು ನಿರ್ಮಾಣ ಮಾಡಿ ಅದರಿಂದ ನಾವು ನೀರು ಬಳಸ್ಕೋಬಹುದು. ಇದರಿಂದ ಏನು ಬರಗಾಲ ಪ್ರತಿ ವರ್ಷ ಬರುತ್ತದೆ,
ಅದನ್ನು ಒಂದು ಬರಗಾಲವನ್ನು ತಡೆಯಲು ನಾವು ಇದರಿಂದ ಬಹುತೇಕ ಮಟ್ಟದಲ್ಲಿ ನಮಗೆ ಸಾಧ್ಯ ಆಗ್ತದ. ಅದಕ್ಕೆ ಈ ದೃಷ್ಟಿಯಿಂದ ನಾವು ಈ ಸಂಪೂರ್ಣ ನೀರನ್ನು ಹಂಚಿಕೆಯ ನೀರನ್ನು ನಾವು ಬಳಸ್ಕೊಳ್ಳಲು ಪ್ರಯತ್ನ ಸರ್ಕಾರ ಮಾಡಬೇಕು. ಈಗ ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಯಾಕೆ ಬೇಕಂದ್ರೆ ಈಗ ನಾ ಹೇಳ್ತಾ ಇದ್ದೀನಿ, ಈಗ ಜಲಾಶಯ ಏನಿದೆ ಕಾರಂಜಿ ಜಲಾಶಯ, ಆ ಜಲಾಶಯಗಳು ಜಲಸಂಪನ್ಮೂಲ ಇಲಾಖೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಂಗಳೂರು ಇವರ ಅಧೀನದಲ್ಲಿದ್ದ ಅವರು ಇದರ ಉಸ್ತುವಾರಿ ನೋಡ್ಕೊತಿದ್ದಾರೆ. ಇದೇ ಪ್ರಕಾರ ಮಾಂದ್ರಾದಲ್ಲಿ 4 ಬ್ಯಾರೇಜ್ಗಳಿವೆ, ಅವು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತದಲ್ಲಿ ಇವೆ. ಸಣ್ಣ ಕೆರೆಗಳು ಸಣ್ಣ ನೀರಾವರಿ ಇಲಾಖೆ ಹಾಗೂ PRE ಅಧೀನದಲ್ಲಿವೆ. ಈ ಪ್ರಕಾರ ವಿವಿಧ ಇಲಾಖೆಯಿಂದ ಈ ಯೋಜನೆಗಳನ್ನು ಅರಿವನ್ನು ನೋಡಿಕೊಳ್ಳಲು ವಹಿಸಲಾಗಿದೆ. ಇದರಿಂದ ಸಮರ್ಪಕವಾಗಿ ನೀರಾವರಿ ಯೋಜನೆಗಳನ್ನು ರೈತರ ಹೊಲಗಳಿಗೆ ನೀರು ಹರಿಸಲು ವಿಫಲವಾಗಿದ್ದೇವೆ. ಅದರಿಂದ ಒಂದು ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ಮಾಡಿ ಅದರ ಮುಖಾಂತರ ಬೀದರ್ ಜಿಲ್ಲೆಯ ಎಲ್ಲ ನೀರಾವರಿ ಯೋಜನೆಗಳು ಅದರ ಅಧೀನದಲ್ಲಿ ತಂದು ಅದನ್ನು ನಿರ್ವಹಿಸಿದರೆ ಸಮರ್ಪಕವಾಗಿ ನಾವು ನಮಗೆ ಪಾಲಿಗೆ ಹಂಚಿಕೆಯಾದ ಏನು ನೀರು ಇದೆ ಅದನ್ನು ನಾವು ಬಳಸ್ಕೊಳ್ಬೋದು. 22.37 TMC ಸಮರ್ಪಕವಾಗಿ ಬಳಸ್ಕೊಳ್ಬೋದು. ಮತ್ತು ನಮ್ಮಲ್ಲಿ ಬರಗಾಲ ಪರಿಸ್ಥಿತಿ ಬರ್ತದೆ, ಅದನ್ನು ನಿಭಾಯಿಸಲು ಇದರಿಂದ ಸಾಧ್ಯವಾಗುತ್ತದೆ. ಅದರಿಂದ ಇವಾಗ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಹಾಗೂ ಮಾನ್ಯ ಉಸ್ತುವಾರಿ ಸಚಿವರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಏನು ಬಚಾವ್ ತೀರ್ಪಿನ ಪ್ರಕಾರ ನಮಗೇನು 22.37 TMC ನೀರು ಏನು ಹಂಚಿಕೆಯಾಗಿದೆ. ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಗೋದಾವರಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವ ಬಗ್ಗೆ ಒಂದು ನಿರ್ಣಯ ಕೈಗೊಂಡು ಬೀದರ್ ಜಿಲ್ಲೆಗೆ ಒಂದು ಶಾಶ್ವತ ಪರಿಹಾರ ಕೊಡುವಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಸರ್ಕಾರವು ಕೂಡ ಇದಕ್ಕೆ ಅನುಮೋದನೆ ನೀಡಬೇಕೆಂದು ನಾನು ಈ ಮುಖಾಂತರ ಸರ್ಕಾರಕ್ಕೂ, ಜನಪ್ರತಿನಿಧಿಗಳಿಂದ ಶಾಸಕರುಗಳಿಗೂ ಹಾಗೂ ಸಚಿವರಿಗೂ, ಉಸ್ತುವಾರಿ ಸಚಿವರಿಗೂ ನಾನು ಮನವಿ ಮಾಡಿದ್ದೇನೆ. ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ, ಜೈ ಜವಾನ್, ಜೈ ಕಿಸಾನ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.